ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಧ್ಯಾಹ್ನದ ಊಟಕ್ಕೆ ಹಳ್ಳಿ ಸ್ಟೈಲಲ್ಲಿ ಮೊಟ್ಟೆ ಸಾರು ಮಾಡ್ತಿದ್ದೀನಿ. ಈ ಮೊಟ್ಟೆ ಸಾರಂತೂ ಚಪಾತಿ, ಪರೋಟ, ರೈಸ್ಗಂತೂ ಸೂಪರಾಗಿರುತ್ತೆ. ಇದು ತುಂಬ ಸಿಂಪಲ್ ಆಗಿರುತ್ತೆ. ಹಳ್ಳಿಗಳಲ್ಲೆಲ್ಲ ಜಾಸ್ತಿ ಇದೇ ಥರನೇ ಮಾಡ್ತಾರೆ. ಇದನ್ನು ಮಾಡ್ಕೊಳ್ಳಿಕ್ಕೆ ಒಂದು ಈರುಳ್ಳಿನ ಕಟ್ ಮಾಡಿ ಇಕ್ಕೋಬೇಕು. ಹಾಗೆ ಇದೇ ಜೊತೆಗೆ ಒಂದು ಟೊಮೊಟೊ, ಹಾಗೆ ಸ್ವಲ್ಪ ಹಸಿ ಕೊಬ್ಬರಿ, ಸ್ವಲ್ಪ ಶುಂಠಿ, ಹಾಗೆ ಸ್ವಲ್ಪ ಬೆಳ್ಳುಳ್ಳಿನ ಸೋದಿಟ್ಕೊಬೇಕು. ಇದ್ರ ಜೊತೆಗೆ ಒಂದು ಸ್ವಲ್ಪ ಪುದೀನ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿನೂ ತೆಗೆದಿಟ್ಕೊಳ್ಳೋಣ. ಇವತ್ತು ನಾನು ಮಾಡ್ತಿರೋ ಅಂಥದ್ದು 3 ಮೊಟ್ಟೆಯಲ್ಲಿ ಮಾಡ್ತಿದ್ದೀನಿ. ನೀವೇನಾದ್ರು ಇನ್ನೂ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡೋಂಗಿದ್ರೆ ಎಲ್ಲ ಕ್ವಾಂಟಿಟಿನೂ ಜಾಸ್ತಿ ಮಾಡ್ಕೊಳ್ಳಿ. ಹಾಗೆ ಈಗ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳಿಕ್ಕೆ ಒಂದು ಬಾಣಲೆಗೆ 1 ಸ್ಪೂನಷ್ಟು ಆಯಿಲ್ನ ಸೇರಿಸ್ಕೊಂಡು ಅದಕ್ಕೆ ಬೆಳ್ಳುಳ್ಳಿ ಹಾಗೆ ಶುಂಠಿ ಈರುಳ್ಳಿನ ಸೇರಿಸ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ಮೊಟ್ಟೆ ಸಾರಿಗೆ ಫ್ರೈ ಮಾಡಿ ಹಾಕೋದನ್ನ ತುಂಬಾ ಟೇಸ್ಟಿ ಆಗಿರುತ್ತೆ. ಈಗ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗಿದೆ. ಇದಕ್ಕೇ ಒಂದು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಟೊಮೊಟೊ ಸ್ವಲ್ಪ ಲೈಟಾಗಿ ಫ್ರೈ ಆದರೆ ಸಾಕು, ಜಾಸ್ತಿ ಏನು ಫ್ರೈ ಆಗೋ ಅವಶ್ಯಕತೆ ಇಲ್ಲ. ಈಗ ನೀವು ನೋಡ್ತಿರ್ಬೋದು ಟೊಮೊಟೊನೂ ಸ್ವಲ್ಪ ಸಾಫ್ಟಾಗಿದೆ, ಸ್ವಲ್ಪ ಈರುಳ್ಳಿ ಎಲ್ಲ ಕಲರು ಚೇಂಜ್ ಆಗಿದೆ. ಇಲ್ಲಿವರೆಗೂ ಜಸ್ಟ್ ಒಂದು 6-7 ನಿಮಿಷ ಅಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು. ಇದೆಲ್ಲ ಪೂರ್ತಿ ತಣ್ಣಗೆ ಬಿಟ್ಬಿಡೋಣ. ಪೂರ್ತಿ ತಣ್ಣಗಾದ್ಮೇಲೆ ಈಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ಹಾಗೆ ನನ್ನ ಚಾನಲ್ ಆದರೂ ಫಸ್ಟ್ ಮಾಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಸಪೋರ್ಟ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ, ನೀವು ಮೊದಲೇ ನೋಡ್ಬೋದು. ಹಾಗೆ ನಿಮ್ಗೇನಾದ್ರು ಈ ವಿಡಿಯೋಸ್ ನೋಡ್ತಿದ್ರೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ನ ಮಾಡಿ. ಲೈಕ್ನ ಮಾಡೋದನ್ನು ಮರಿಬೇಡಿ. ಈಗ ಆ ತಣ್ಣಗಾಗಿಟ್ಟಂಥ ಈರುಳ್ಳಿ ಎಲ್ಲ ಐತಲ್ಲ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಹಾಗೆ ಇದರ ಜೊತೆಗೇ ಹಸಿ ಕೊಬ್ಬರಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳೋಣ. ಆದಷ್ಟು ಈ ಸಾರಿಗೆ ಹಸಿ ಕೊಬ್ಬರಿನೇ ಬಳಸಿ, ಒಣ ಕೊಬ್ಬರಿ ಅಂತೂ ಬಳಸೋಕ್ಕೆ ಹೋಗಬೇಡಿ. ಒಣ ಕೊಬ್ಬರಿ ಹಾಕಿದ್ರೆ ಅಷ್ಟೊಂದು ಟೇಸ್ಟು ಸಹ ಇರಲ್ಲ. ಈಗ ಇದರ ಜೊತೆಗೇ ಕೊಬ್ಬರಿ ಹಾಗೆ ಕೊತ್ತಂಬರಿನೂ ಸೇರಿಸ್ಕೊಳ್ಳೋಣ. ಕೊತ್ತಂಬರಿ ಜೊತೆಗೆ ಒಂದು 4-5 ಎಳೆ ಪುದೀನ ಎಳೆನೂ ಹಾಕಿ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಅದನ್ನು ಇಕ್ಕೊಂಬಿಟ್ಟು ಒಂದು 1/4 ಚಮಚ ಅಷ್ಟು ಅರಿಶಿನ ಸೇರಿಸ್ಕೊಳ್ಳೋಣ. ಹಾಗೆ ಖಾರಕ್ಕೆ ತಕ್ಕಂತೆ ಖಾರದ ಪುಡಿ, ಹಾಗೆ 1-2 ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಳ್ಳೋಣ. ಹಾಗೆ ಇದರ ಸ್ಪೈಸಸ್ ಎಲ್ಲ ಹಾಕಿದ್ದಾದಮೇಲೆ ಇದರ ಜೊತೆಗೇ ಒಂದು ಸ್ವಲ್ಪ ಚಕ್ಕೆ, 1-2 ಲವಂಗ ಹಾಕ್ಕೊಳ್ಳೋಣ. ನೀವು ಮಾಡ್ತಿರೋಂಥ ಕ್ವಾಂಟಿಟಿ ತಗೊಳ್ಳಿ. ನೀವೇನಾದ್ರು ಜಾಸ್ತಿ ಜನಕ್ಕೆ ಮಾಡೋಂಗಿದ್ರೆ ಎಲ್ಲ ಕ್ವಾಂಟಿಟಿನೂ ನಾನು ತೋರಿಸಿದ್ದೀನಲ್ಲ, ಈ ಎಲ್ಲ ಕ್ವಾಂಟಿಟಿನೂ ಜಾಸ್ತಿ ಮಾಡ್ಕೋಬೇಕು. ನಾನು ಮಾಡ್ತಿರೋದು ಇವತ್ತು ಇಬ್ಬರಿಗೆ ಆಗೋ ಅಷ್ಟು ಸಾಂಬಾರು. ನೀವೇನಾದ್ರು 5 ಜನಕ್ಕೆ ಇಲ್ಲ 10 ಜನಕ್ಕೆ ಮಾಡೋಂಗಿದ್ರೆ ಆಗ ಮೊಟ್ಟೆನೂ ಅಷ್ಟೇ ತೊಗೋಬೇಕಾಗುತ್ತೆ. ಹಾಗೆ ನಾನು ತೋರಿಸಿದಂಥ ಐಟಮ್ ಎಲ್ಲ ಜಾಸ್ತಿ ಮಾಡ್ಕೋಬೇಕಾಗುತ್ತೆ. ಇದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಮಸಾಲೆನ ಪೈನ್ ಪೇಸ್ಟ್ ಥರ ರೆಡಿ ಮಾಡ್ಕೊಳ್ಳೋಣ. ಈಗ ಮಸಾಲೆ ತರಿ ಆಗಿರಬಾರ್ದು, ತುಂಬ ಪೈನಾಗಿ ರೆಡಿ ಆಗಿರಬೇಕು ಪೇಸ್ಟು. ಈಗ ಅದನ್ನು ಸಹ ಮಿಕ್ಸಿಗೆ ಹಾಕ್ಕೊಂಡು ಸರಿ ಇಟ್ಕೊಳ್ಳೋಣ. ಹಾಗೆ ಈಗ ಒಂದು ಈರುಳ್ಳಿ ಸಹ ಒಗ್ಗರಣೆಗೆ ಕಟ್ ಮಾಡಿಟ್ಕೋಬೇಕು. ಅದನ್ನು ಸಹ ಸಣ್ಣಕ್ಕೆ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಳ್ಳೋಣ. ಈಗ ಮಸಾಲೆನೂ ಸಹ ರುಬ್ಬಿಟ್ಕೊಂಡಿದ್ದೀವಿ. ಈಗ ಸಾರಿಗೆ ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ಒಂದು ಬಾಣಲೆ ಇಟ್ಕೊಳ್ಳೋಣ. ಇದಕ್ಕೆ 5-6 ಸ್ಪೂನಷ್ಟು ಆಯಿಲ್ನ ಸೇರಿಸ್ಕೊಳ್ಳೋಣ. ಆಯಿಲ್ ಬಿಸಿ ಆದಮೇಲೆ ಇದಕ್ಕೆ ನಾವು ಕಟ್ ಮಾಡಿದಂಥ ಈರುಳ್ಳಿ ಐತಲ್ಲ ಆ ಈರುಳ್ಳಿನ ಹಾಕ್ಕೊಂಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಎಲ್ಲ ಲೈಟ್ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ನಾವು ರುಬ್ಬಿಟ್ಟಂಥ ಮಸಾಲೆ ಐತಲ್ಲ ಆ ಮಸಾಲೆಗೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಆ ಮಸಾಲೆ ಹಾಕ್ಕೋಬೇಕು. ಅದೇ ಮಿಕ್ಸಿ ಜಾರ್ಗೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಹಾಕ್ಕೊಳ್ಳೋಣ. ಯಾಕಂದರೆ ಉಳಿದಂಥ ಮಸಾಲೆ ಎಲ್ಲ ಮಿಕ್ಸಿ ಜಾರಲ್ಲೇ ಇರುತ್ತಲ್ಲ, ಈಗ ಅದನ್ನು ಸಹ ಹಾಕ್ಕೊಳ್ಳೋಣ. ಯಾವುದನ್ನು ವೇಸ್ಟ್ ಮಾಡೋದು ಬೇಡ. ಹಾಗೆ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ನೀರನ್ನ ನೋಡಿಕೊಂಡು ಸೇರಿಸ್ಕೊಂಡು ನೀರು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ. ಉಪ್ಪು ಹಾಕಿದ ಮೇಲೆ ಒಂದು 10-15 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಒಂದು 15 ನಿಮಿಷ ಚೆನ್ನಾಗಿ ಕುದಿ ಬಂದರೆ ಮಸಾಲೆ ಎಲ್ಲ ಚೆನ್ನಾಗಿ ಕುದಿ ಬಂದಿರುತ್ತೆ. ಈಗ ನೀವು ನೋಡ್ತಿರ್ಬೋದು ಒಂದು 15 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದೆ, ಒಳ್ಳೆ ಆರಾಮ ಬರ್ತಿದೆ. ಈಗ ಸಾರು ಸ್ವಲ್ಪ ಗಟ್ಟಿ ಆಗ್ತಿದೆ. ಈಗ ಅದಕ್ಕೆ ಮೊಟ್ಟೆನ ಈ ರೀತಿ ಒಡೆದ್ಬಿಟ್ಟು ಹಾಕ್ಕೊಳ್ಳೋಣ. ಇಲ್ಲ ನಿಮ್ಗೆ ಈ ಥರ ಒಡೆಯೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ಸೇಮ್ ಪ್ರೋಸೆಸ್ಸಲ್ಲೇ ಮೊಟ್ಟೆನ ಮೊದಲೇ ಬೇಯಿಸ್ಕೊಂಬಿಟ್ಟು ಈಗ ಈ ಮೊಟ್ಟೆನ ಹಾಕೋ ಪ್ಲೇಸಲ್ಲಿ ಮೊಟ್ಟೆ ಬೇಯಿಸಿದಂಥ ಮೊಟ್ಟೆ ಹಾಕಿದ್ರೆ ಹಂಗೂ ಮಾಡ್ಕೊಬೋದು. ಯಾವ ರೀತಿ ಬೇಕಾದ್ರೂ ಮಾಡ್ಕೊಬೋದು. ಅದು ನಮ್ಮ ಕಂಫರ್ಟು, ನಮಗೆ ಯಾವ ಥರ ಟೇಸ್ಟು ಚೆನ್ನಾಗಿರುತ್ತೆ ಅಂದ್ಕೊಂಡ್ರೆ ಆ ಥರ ಮಾಡ್ಕೊಬೋದು. ಈಗ ಇದು ಮೊಟ್ಟೆ ಹಾಕಿದ್ಮೇಲೆ ಇದನ್ನು ಕಳ್ಸೋಕ್ಕಂತೂ ಹೋಗಬೇಡಿ, ಹಂಗೆ ಬಿಟ್ಬಿಡಿ. ಯಾಕಂದರೆ ಆ ಸ್ಟೀಮ್ಗೆ ಚೆನ್ನಾಗಿ ಕುಕ್ ಆಗಿಬಿಡುತ್ತೆ ಮೊಟ್ಟೆ. ಈ ಥರ ಮೊಟ್ಟೆ ಎಲ್ಲ ಹಾಕಿದ ಮೇಲೆ ಮುಚ್ಚಳ ಹಾಕಿಬಿಟ್ಟು ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು, ಸಾರು ಸಹ ರೆಡಿಯಾಗುತ್ತೆ. ತುಂಬಾ ಟೇಸ್ಟಿಯಾಗುತ್ತೆ ಈ ಸಾರಂತೂ. ಒಂದು 5 ನಿಮಿಷ ಆದಮೇಲೆ ಈಗ ಮುಚ್ಚಳ ತೆಗೆದು ನೋಡೋಣ ಯಾವ ರೀತಿ ಆಗಿದೆ ಅಂತ. ಸಾರಂತೂ ಒಳ್ಳೆ ಆರಾಮ ಬರ್ತಿದೆ ನಿಜ. ಈ ಸ್ಮೆಲ್ಲಿಗೆ ಹೊಟ್ಟೆ ತುಂಬುತ್ತೆ. ಒಳ್ಳೆ ಚಿಕನ್ ಸಾರು ಸ್ಮೆಲ್ ಬಂದಂಗೆ ಬರ್ತಿದೆ. ಈಗ ಮುಚ್ಚಳ ತೆಗೆದು ನೋಡೋಣ ಸಾರು ಯಾವ ರೀತಿ ಆಗಿದೆ ಅಂತ. ಹಾಗೆ ಸ್ಟವ್ ಆಫ್ ಮಾಡ್ಕೊಡೋಣ. ಈಗ ಕಳಿಸ್ಕೊಳ್ಳೋಣ, ನಿಧಾನಕ್ಕೆ ಕಳಿಸ್ಕೋಬೇಕು. ಈಗ ನೋಡ್ತಿರ್ಬೋದು ಮೊಟ್ಟೆ ಈ ಥರ ಪರ್ಫೆಕ್ಟಾಗಿ ಕುಕ್ ಆಗಿದೆ ಅಂತ. ಜಸ್ಟ್ ಒಂದು 5 ನಿಮಿಷಕ್ಕೆ ಸ್ಟೀಮ್ಗೆ ಮೊಟ್ಟೆ ಎಲ್ಲ ಚೆನ್ನಾಗಿ ಕುಕ್ ಆಗಿರುತ್ತೆ. ಒಳ್ಳೆ ಫಿಶ್ ಥರ ಅನಿಸಿದೆಯಲ್ಲ, ಸಾರಂತೂ ಒಳ್ಳೆ ಆರಾಮ ಬರ್ತಿದೆ. ಬೇಕಿದ್ರೆ ಇದೇ ಶೇರ್ವನ ಬಿರಿಯಾನಿಗೂ ಹಾಕ್ಕೋಬೋದು, ಅಷ್ಟು ಚೆನ್ನಾಗಿರುತ್ತೆ. ಈ ರೆಸಿಪಿ ಅಂತೂ ಸೂಪರಾಗಿರುತ್ತೆ ಫ್ರೆಂಡ್ಸ್. ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ, ಒಂದ್ಸಲ ಟೇಸ್ಟ್ ಮಾಡಿ ಯಾವ ರೀತಿ ಇರುತ್ತೆ ಅಂತ. ನಾನಿವತ್ತು ರೈಸ್ ಜೊತೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಹಾಗೆ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದರೆ ಒಂದು ಲೈಕ್ನ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ನಿಮಗೆ ಯಾವ್ದಾರು ರೆಸಿಪೀಸ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿ, ನಾನು ಅದನ್ನು ಮಾಡಿ ತೋರಿಸ್ತೀನಿ.